ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನಿಮ್ಮನ್ನೊಂದು ಸಣ್ಣ ಪ್ರಶ್ನೆ ಕೇಳುತ್ತೇನೆ. ನೀವು ಯಾರು? ಕೂಡಲೇ ನೀವು ನಿಮ್ಮ ಹೆಸರನ್ನು ಹೇಳುತ್ತೀರಿ, ನಿಮ್ಮ ಕೆಲಸದ ಬಗ್ಗೆ ಹೇಳುತ್ತೀರಿ, ಅಥವಾ ನಾನು ಇಂಥವರ ಮಗ ಅಥವಾ ಮಗಳು ಎನ್ನುತ್ತೀರಿ. ಆದರೆ ನೆನಪಿಡಿ, ಹೆಸರು ನಿಮ್ಮ ಗುರುತಷ್ಟೇ, ಅದು ನೀವಲ್ಲ. ಕೆಲಸ ನಿಮ್ಮ ಹೊಟ್ಟೆಪಾಡಷ್ಟೇ, ಅದು ನೀವಲ್ಲ. ಗೌತಮ ಬುದ್ಧ ಅಂದು ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಒಂದು ಸತ್ಯ ಹೇಳಿದ್ದರು: ನಾನು ಎನ್ನುವುದು ಒಂದು ಭ್ರಮೆ ಮಾತ್ರ. ನಾವು ದಿನವಿಡೀ ಜಪಿಸುವ ಈ ನಾನು ಎನ್ನುವ ಪದದ ಅಸಲಿ ಬಣ್ಣವೇನು? ಈ ವಿಡಿಯೋ ನಿಮ್ಮ ಅಹಂಕಾರವನ್ನು ಸುಟ್ಟು ಹಾಕಿ ನಿಮ್ಮ ಅಸಲಿ ರೂಪವನ್ನು ನಿಮಗೆ ತೋರಿಸುತ್ತದೆ. ಒಮ್ಮೆ ಒಬ್ಬ ತತ್ವಜ್ಞಾನಿ ಬುದ್ಧನ ಬಳಿ ಬಂದು ಕೇಳಿದ: ಬುದ್ಧನೇ, ನೀನು ಆತ್ಮ ಇಲ್ಲ ಎಂದು ಹೇಳುತ್ತೀಯ. ಹಾಗಿದ್ರೆ ಈ ಮಾತು ಕೇಳುತ್ತಿರುವವನು ಯಾರು? ಈ ಊಟ ಮಾಡುತ್ತಿರುವವನು ಯಾರು? ಬುದ್ಧ ನಗುತ್ತಾ ಒಂದು ರಥವನ್ನು ತೋರಿಸಿ ಕೇಳಿದರು: ಈ ರಥದ ಚಕ್ರಗಳೇ ರಥವೇ? ಪಂಡಿತ ಅಂದ: ಅಲ್ಲ. ಬುದ್ಧ ಕೇಳಿದರು: ಇದರ ಮರದ ತುಂಡುಗಳು ಅಥವಾ ಕುದುರೆಗಳು ರಥವೇ? ಪಂಡಿತ ಅಂದ: ಅಲ್ಲ. ಆಗ ಬುದ್ಧ ಹೇಳಿದರು: ನೋಡು, ಎಲ್ಲವೂ ಸೇರಿದಾಗ ಅದಕ್ಕೊಂದು ರಥ ಎಂಬ ಹೆಸರು ಬರುತ್ತದೆ ಅಷ್ಟೇ. ಹಾಗೆಯೇ ನಿನ್ನ ದೇಹ, ನಿನ್ನ ಆಲೋಚನೆ ಮತ್ತು ನಿನ್ನ ನೆನಪುಗಳು ಸೇರಿದಾಗ ನಾನು ಎಂಬ ಹೆಸರು ಬರುತ್ತದೆ. ಇವುಗಳನ್ನು ಒಂದೊಂದಾಗಿ ಬಿಡಿಸಿ ನೋಡಿದರೆ ಅಲ್ಲಿ ನಾನು ಎನ್ನುವುದು ಎಲ್ಲೂ ಸಿಗುವುದಿಲ್ಲ. ಸ್ನೇಹಿತರೆ, ಈ ಮಾತು ಎಷ್ಟು ಆಳವಾಗಿದೆ ನೋಡಿ. ನಾವು ನಮ್ಮ ದೇಹವನ್ನೇ ನಾನು ಎಂದುಕೊಂಡಿದ್ದೇವೆ, ಆದರೆ ಪ್ರತಿಕ್ಷಣವೂ ನಮ್ಮ ಜೀವಕೋಶಗಳು ಬದಲಾಗುತ್ತಿವೆ. ನಾವು ನಮ್ಮ ಆಲೋಚನೆಯೇ ನಾನು ಎಂದುಕೊಂಡಿದ್ದೇವೆ, ಆದರೆ 1 ನಿಮಿಷದ ಹಿಂದೆ ಇದ್ದ ಆಲೋಚನೆ ಈಗ ಇಲ್ಲ. ಹಾಗಿದ್ದರೆ ಅಸಲಿ ನೀವು ಎಲ್ಲಿದ್ದೀರಿ? ಇವತ್ತು ನಮ್ಮೆಲ್ಲ ದುಃಖಕ್ಕೆ ಕಾರಣ ಈ ನಾನು ಎನ್ನುವ ಅಹಂಕಾರ. ನನಗೆ ಅವಮಾನವಾಯಿತು, ನನ್ನ ಬಳಿ ಹಣವಿಲ್ಲ, ನಾನು ಎಲ್ಲರಿಗಿಂತ ಶ್ರೇಷ್ಠ, ಈ ಎಲ್ಲ ಆಲೋಚನೆಗಳು ಒಂದು ನಕಲಿ ಮುಖವಾಡದ ಮೇಲೆ ನಿಂತಿವೆ. ಬುದ್ಧನ ಪ್ರಕಾರ ನಾನು ಎನ್ನುವ ಗೋಡೆ ಬಿದ್ದಾಗ ಮಾತ್ರ ಶಾಂತಿ ಎನ್ನುವ ಬೆಳಕು ಒಳಗೆ ಬರುತ್ತದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಟ್ಟಿಕೊಂಡಿರುವ ಆ ನಕಲಿ ವ್ಯಕ್ತಿತ್ವ, ನಾವು ಗಳಿಸಿರುವ ಪದವಿಗಳು ಇವ್ಯಾವುದೂ ಶಾಶ್ವತವಲ್ಲ. ನೀರು ಹರಿಯುತ್ತಲೇ ಇರುತ್ತದೆ, ಆದರೆ ನಾವು ಅದಕ್ಕೆ ನದಿ ಎಂದು ಹೆಸರಿಡುತ್ತೇವೆ. ನಿಮ್ಮ ಜೀವನವೂ ಅಷ್ಟೇ, ಅದು ನಿರಂತರ ಬದಲಾವಣೆ. ನಾನು ಎಂಬ ಹಠವನ್ನು ಬಿಟ್ಟಾಗ ನೀವು ಇಡೀ ಬ್ರಹ್ಮಾಂಡದ ಭಾಗವಾಗುತ್ತೀರಿ. ಕಡಲಿನ ಒಂದು ಹನಿ ತಾನು ಸಮುದ್ರ ಎಂದು ಅರಿತಾಗ ಅದಕ್ಕೆ ಒಣಗುವ ಭಯ ಇರುವುದಿಲ್ಲ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಮುಖವಾಡಗಳನ್ನು ಕಳಚಿ ಹಾಕಿ. ನೀವು ಹೆಸರಲ್ಲ, ನೀವು ರೂಪವಲ್ಲ, ನೀವು ಕೇವಲ ಒಂದು ಪ್ರಜ್ಞೆ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮ ಅಹಂಕಾರವನ್ನು ಸ್ವಲ್ಪವಾದರೂ ಕದಲಿಸಿದ್ದರೆ ಇಂದಿನಿಂದಲೇ ನಿಮ್ಮನ್ನು ನೀವು ಹೊಸ ದೃಷ್ಟಿಯಿಂದ ನೋಡಲು ಶುರು ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ನಾನು ಎಂಬ ಪದದ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾಯಿತೆ? ಕಾಮೆಂಟ್ ಮಾಡಿ ತಿಳಿಸಿ.